ಈ ಕಾಗದ ಚಲನಚಿತ್ರದ ಎಲ್ಲರಿಗೂ ತುಂಬ ಅಭಿನಂದನೆಗಳು. ಕಾಗದ ಅಂತ ಹೆಸರಿಟ್ಟಾಗ ಏನು ಮೂವಿ ಮಾಡ್ಬೋದು, ಯಾಕಂದರೆ ಎಲ್ಲ ಮೊಬೈಲ್ ಟೆಕ್ನಾಲಜಿ ಬಂದಿರೋ ಈ ಟೈಮಲ್ಲಿ ಕಾಗದ ಅಂತ ಇಟ್ಕೊಂಡು ಏನು ಮಾಡ್ಬೋದು ಅಂತ ತುಂಬ ಒಂದು ಕುತೂಹಲ ಇತ್ತು. ಆದರೆ ರಂಜಿತ್ ನಿರ್ದೇಶಕರು ತುಂಬ ಜಾಣ್ಮೆಯಿಂದ ಆ ಒಂದು ಕಾಗದ ಒಂದು ಹೆಸರಿಗೆ ತುಂಬ ಜಸ್ಟಿಫೈ ಮಾಡಿದ್ದಾರೆ. ನಾನು ಅಂದ್ಕೊಂಡಿದ್ದೆ ಇದು ಧರ್ಮ ಎಲ್ಲ ಮುಸ್ಲಿಂ ಹಿಂದೂ ಅಂತೆಲ್ಲ ಬಂದಾಗ ಒಂದು ಅತಿರೇಕಕ್ಕೆ ಹೋಗ್ಬಿಡುತ್ತೇನೋ, ಏನೋ ದೊಡ್ಡ ಮತ್ತೊಂದೇನೋ ಬಾಂಬೆ ಟೈಮಲ್ಲಿ ಹೆಂಗೆ ಇಶ್ಯೂ ಆಗಿತ್ತು ಆ ಥರದ ಇಶ್ಯೂ ಏನಾದರೂ ಆಗಿಬಿಡುತ್ತೇನೋ, ಎಷ್ಟು ಧೈರ್ಯದಿಂದ ಇಂಥದ್ದೊಂದು ಸ್ಕ್ರಿಪ್ಟನ್ನು ಅವ್ರು ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ಜಾಣ್ಮೆಯಿಂದ ಅವ್ರಿಗೆ ಏನು ಹೇಳಬೇಕಾಗಿದೆಯೋ ಅದನ್ನು ಅಚ್ಚುಕಟ್ಟಾಗಿ ಎಲ್ರಿಗೂ ತಿಳಿಯಾಗಿರೋದು, ಯಾವುದೇ ಒಂದು ಫೈಟ್ ಇಲ್ಲದೇ, ಕ್ರೌರ್ಯ ಇಲ್ಲದೇ ತುಂಬ ಜಾಣ್ಮೆಯಿಂದ ಈ ವಿಷಯವನ್ನು ಎಲ್ರಿಗೂ ಮನದಟ್ಟಾಗಿ ಮಾಡಿದ್ದಾರೆ. ಅದು ಚಿತ್ರದ ನಿರ್ದೇಶಕರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಅದಾದಮೇಲೆ ಎಲ್ಲ ಆ್ಯಕ್ಟರ್ಸ್ ಆಗಿರ್ಬೋದು, ರಮೇಶ್ ಅಂತ ಒಂದು ಪಾತ್ರ ಅಂತ ಹಿಡ್ಕೊಂಡು ನಾಯಕಿ ನಟಿ ಅಂಕಿತಾ ಆಗಿರ್ಬೋದು, ಆದಿತ್ಯ ಆಗಿರ್ಬೋದು, ಪೋಷಕ ಪಾತ್ರಗಳು ನೀನಾಸಂ ಸತೀಶ್ ಅವರಾಗಿರ್ಬೋದು, ನೀನಾಸಂ ಅಶ್ವಥ್ ಅವರಾಗಿರ್ಬೋದು, ಪ್ರತಿಯೊಬ್ಬರೂ ಎಷ್ಟು ಒಂದು ಒಳ್ಳೆಯ ಒಂದು ತಾರಾಗಣವನ್ನು ಅವ್ರು ಸೆಲೆಕ್ಟ್ ಮಾಡಿದೆ ಅಂದರೆ ಚಿತ್ರಕ್ಕೆ ಎಲ್ಲೂ ಕೂಡ ಅದು ಪೆಟ್ಟಾಗಿಲ್ಲ. ಒಂದು ನನಗೆ ಆನೋ ಹೋಲಾಗಿ ಹೇಳ್ಬೇಕಂದ್ರೆ ನಿರ್ದೇಶಕರಿಗೆ ತುಂಬ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕಂತ. ಯಾಕಂದರೆ ಹೀರೋಯಿನ್ದು ತುಂಬ ಚಿಕ್ಕ ಏಜು, ಅಷ್ಟು ಚಿಕ್ಕ ಏಜ್ಗೆ ಇಷ್ಟು ಒಂದು ಒಳ್ಳೆಯ ಸ್ಕ್ರಿಪ್ಟನ್ನು ಅವ್ರ ಹೆಗಲ ಮೇಲೆ ಇಟ್ಟು ಚಿತ್ರವನ್ನು ನೋಡ್ಸ್ಕೊಂಡು ಹೋಗುವಂತ ಮಾಡಿದ್ದಾರೆ. ಆ ಪ್ರೊಡ್ಯೂಸರ್ಗೂ ಕೂಡ ಅಷ್ಟು ದೊಡ್ಡ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಇಂಥ ಸಬ್ಜೆಕ್ಟ್ಗೆ ಅವ್ರು ಧೈರ್ಯ ಮಾಡಿ ಹಣ ಹಾಕಿದ್ದಾರೆ. ಅಂಕಿತಾಗ ಒಳ್ಳೆಯದಾಗಲಿ, ಆದಿತ್ಯಗೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಧನ್ಯವಾದಗಳು.